ಹಿಂದೆ ಕೂಡ ದಲಿತ ಮುಖ್ಯಮಂತ್ರಿಯನ್ನಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಹೆಸರನ್ನ ಸೂಚಿಸಬೇಕು ಅಂತ ನಾವು ರಾಜ್ಯದ ನಾಯಕರಿಗೆ ಮತ್ತು ರಾಷ್ಟ್ರೀಯ ನಾಯಕರುಗಳಿಗೆ ಒಂದು ಪ್ರತಿಭಟನೆ ಮುಖಾಂತರ ನಾವು ಗಡುವನ್ನು ಕೊಟ್ಟಿದ್ವಿ. ಆದರೆ ಇಲ್ಲಿ ತನಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಗುರುತಿಸುವಂಥ ಕೆಲಸ ಯಾರು ಮಾಡಿಲ್ಲ ಅಂತ ನಾವು ತಿಳ್ಕೊಂಡು ಮತ್ತೆ ರಾಷ್ಟ್ರೀಯ ನಾಯಕರುಗಳಿಗೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ನಾವು ಇವತ್ತು ಅರೆಬೆತ್ತಲೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನೀವೇನಾದರೂ ಇನ್ನು ಕೆಲವು ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಹೆಸರನ್ನ ಸೂಚಿಸಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡಲಿಲ್ಲ ಅಂದರೆ ನಾವು ತುಮಕೂರಿನಿಂದ ಬೆಂಗಳೂರು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಯುವಕರು ಮತ್ತು ನಮ್ಮ ಹಿರಿಯ ನಾಯಕರುಗಳು, ದಲಿತ ಸಂಘಟನೆಗಳ ಹಿರಿಯ ನಾಯಕರುಗಳು ರಾಜ್ಯಾದ್ಯಂತ ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡ್ತಾ ಇದ್ದೀವಿ ಸರ್. 8 ವರ್ಷ ಸತತ ಕೆಪಿಸಿಸಿ ಅಧ್ಯಕ್ಷರಾಗಿ 2 ಸತಿ ಸರ್ಕಾರ ಬರೋಕ್ಕೆ ಕಾರಣ ಆಗಿದ್ದಾರೆ. ಫಸ್ಟ್ ಜಿ ಪರಮೇಶ್ವರ್ ಸಾಹೇಬರಿಗೆ ಕೂಲಿ ಕೊಡಬೇಕು, ಆಮೇಲೆ ಬೇರೆಯವರಿಗೆ ಕೂಲಿ ಕೊಡಬೇಕು ಅಂತ ನಾನು ಹೈಕಮಾಂಡ್ಗೆ ಒತ್ತಾಯ ಮಾಡ್ತೀನಿ. 2 ಸತಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಜಿ ಪರಮೇಶ್ವರ್ ಸಾಹೇಬ್ರ ನೇತೃತ್ವದಲ್ಲಿ ಸರ್ಕಾರ ಆಗಿದೆ, ಆದ್ರೆ ಆವಾಗ್ಲೂ ಅನ್ಯಾಯ ಆಗಿದೆ. ಈ ಸತಿ ಹೈಕಮಾಂಡ್ ತಿಳಿಲೇಬೇಕು. ದಲಿತರ ಅಧ್ಯಕ್ಷರಾಗಿರುವಂತ ದಲಿತರ ಪರವಾಗಿರುವಂತ ಜಿ ಪರಮೇಶ್ವರ್ ಸಾಹೇಬ್ರಿಗೆ ನಮ್ಮ ಕಡೆಯಿಂದ ಅಲ್ಪಸಂಖ್ಯಾತರ ಕಡೆಯಿಂದ ದಲಿತರ ಕಡೆಯಿಂದ ಅವರಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ನಮ್ಮ ಒತ್ತಾಯ ಹೈಕಮಾಂಡ್ಗೆ. ಜಾಕೀರ್ ಪಾಷಾ ಅಂತ.